ನಾವ್ ಎಲ್ಗೆ ಹೋದ್ರೂ ಒಟ್ಟಿಗೆ ಹೋಗ್ತೀವಿ ಬಿಡೋ. ನೀನ್ ಬರ್ತೀಯ ಅಂದ್ರೆ ನಾನು ಜೈಲಿಗೆ ಬೇಕಾದ್ರೂ ಹೋಗ್ತೀನಿ. ಯಾಕೆ ಸರ್, ಏನಾಯ್ತು? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಸರ್ ಒಂದು ನಿಮಿಷ. ಹಲೋ, ಹೇಳ್ಪಾರೋ? ಮಾವ, ಅಲ್ಲಿ ಪೊಲೀಸ್ ಅವ್ರು ಬಂದಿದ್ದಾರಾ? ಹೌದು, ನಿಂಗೆ ಹೆಂಗೆ ಗೊತ್ತಾಯ್ತು ಪಾರು? ನಾನೇ ಅವ್ರನ್ನ ಕಳಿಸಿದ್ದು ಮಾವ. ಯಾಕೆ ಪಾರು? ಹೇಳಿದ್ನಲ್ಲ ಮಾವ, ಗೋಡಮೇಣನ ಈ ಪರಿಸ್ಥಿತಿಗೆ ಯಾರ್ದೋ ಅಟ್ಯಾಕ್ ಕಾರಣ ಅಂತ ನನ್ನ ಮನ್ಸು ಒತ್ತಿ ಒತ್ತಿ ಹೇಳ್ತಿತ್ತು ಅಂತ. ಅದಕ್ಕೆ ಪೊಲೀಸ್ ಅವ್ರಿಗೆ ನಾನೇ ಕಂಪ್ಲೇಂಟ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿದ್ದೀನಿ. ಮಾವ, ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡು, ಮಿಕ್ಕಿದೆಲ್ಲ ಅವರೇ ನೋಡ್ಕೊಳ್ತಾರೆ. ಅಲ್ಲ ಪಾರು, ಆದ್ರೂ ಮಾವ ಇಲ್ಲ ಪಾರು, ನೀನು ಹೇಳ್ದಂಗೆ ಮಾಡ್ತೀನಿ. ನೀನು ನೀಟೆಲ್ಲ ಯೋಚನೆ ಮಾಡಿದ್ಯಾ ಅನ್ನಕ್ಕೆ ಅದರಲ್ಲಿ ಒಂದು ಉದ್ದೇಶ ಇದ್ದೇ ಇರ್ತೈತೆ. ನೀನು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡೋದು. ಮಾವ, ನೀನು ಕೊಡೋ ಸ್ಟೇಟ್ಮೆಂಟ್ ಮೇಲೆ ಪೊಲೀಸವ್ರು ಇನ್ವೆಸ್ಟಿಗೇಟ್ ಮಾಡಿ ನಿಜನಾ, ಯಾರಾದರೂ ಹೊಡ್ತಿದ್ದಾರಾ ಅಥವಾ ತಾನಾಗೆ ಆಗಿರೋದಾ ಅಂತ ಕಂಡು ಹಿಡಿತಾರೆ. ನೀನೇನು ಯೋಚನೆ ಮಾಡಬೇಡ. ಸರಿ ಪಾರು, ಇಡ್ತೀನಿ. ಶಿವಣ್ಣ, ಏನಂತೆ? ಅದು ನಮ್ಮ ಗೋಡಂಬಿಗೆ ಹಿಂಗೆ ಆಗೈತಲ್ಲ, ಅದಕ್ಕೆ ನಮ್ಮ ಪಾರುಗೆ ಅನುಮಾನ ಬಂದು ಕಂಪ್ಲೇಂಟ್ ಕೊಟ್ಟವಳೆ. ಅದಕ್ಕೆ ಇವ್ರು ಬಂದಿರೋದು. ಸರ್, ನಮ್ಮ ಗೋಡಂಬಿಗೆ ಏಟಾದ್ಮ್ಯಾಕೆ ನಾನು ಪಾರು ಇವನ್ನ ಹೋಗಿ ನೋಡಿದ್ದು. ಆಮ್ಯಾಕೆ ಏನಾಯ್ತು ಅಂತ ನಾ ಹೇಳ್ತೀನಿ. ಗೋಡಂಬಿ ರಸ್ತೆ ಬಿದ್ದೋಗಿದ್ದಣ್ಣ. ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ನನ್ನ ಅನುಮಾನ ನಿಜನೇ ಆಗಿದ್ರೆ ನನ್ನ ಗಂಡನ ಏನು ಮಾಡ್ಕೊಳಕ್ಕಾಗ್ತಿರೋ ಹೇಡಿಗಳು ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಂಪ್ಲೇಂಟ್ ಆಗಿದೆಯಲ್ಲ, ಸಿಕ್ಕಾಕೊಳ್ಳಿ. ಮಾವನ ಕೈಗೆ ಅವ್ರು ಏನಾದ್ರೂ ಸಿಕ್ಕರೆ ಮಾವ ಅವನ್ನ ಬಲಿ ಹಾಕ್ತೆ ಅಂತೂ ಬಿಡಲ್ಲ. ಬರೀ ಹ್ಞೂ ಅಂದರೆ ಸಾಲದು. ಇದು ನನ್ನ ಮಗನ ಭವಿಷ್ಯದ ಪ್ರಶ್ನೆ. ಅವನ ಪರವಾಗಿ ನೀನೇ ಕೆಲಸ ಮುಗಿಸಿದ್ರೂ ಆಯಿತು. ಒಟ್ಟಿನಲ್ಲಿ ನನಗೆ ವಿಷಯ ಮುಟ್ಟಿಸ್ಬೇಕು. ಎಲ್ಲ ಆದಮೇಲೆ ನೀನು ಬೆಂಗಳೂರಿನಲ್ಲಿರ್ತೀಯ ಅಂದರೆ ಒಂದು ಮನೆ ತೆಕ್ಕೊಡ್ತೀನಿ ಊರ ಮಧ್ಯದಲ್ಲಿ, ಅಥವಾ ಊರೇ ಬಿಡ್ತೀನಿ ಅಂದರೆ ತೋಟ ತೆಕ್ಕೊಡ್ತೀನಿ. ನಿನ್ನ ಸಂಸಾರದ ಚಿಂತೆ ಬೇಡ, ಕೆಲಸ ಆಗಬೇಕು. ಆಯ್ತು, ಇಡು. ಯಾರ್ದಣಿ? ಯಾವುದೋ ಮನೇನೋ ತೋಟನೋ ಖರೀದಿ ಮಾಡ್ತಾ ಇರೋದಿರ? ನನ್ನ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ಇದು ಕೊನೆ ಅಸ್ತ್ರ ಕಣೋ ಛತ್ರಿ. ಕಿಚಡಿಗೆ ಉಪ್ಪಿಲ್ಲ, ಕಿಸ್ಕೊಂಡು ಬಿದ್ದಿದ್ರು ಕೇಳೋರ್ ಗತಿ ಇಲ್ಲ ಅನ್ನೋ ಗೋಡಂಬಿ ದೆಸೆಯಿಂದ ನನ್ನ ಮಗ ಜೈಲಿಗೆ ಹೋಗೋದನ್ನು ನಾನು ಕಣ್ಣಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ಈ ಪ್ರಯತ್ನ. ಆಸ್ಪತ್ರೆಯಲ್ಲಿ ಏನೇ ನಡೆದ್ರೂ ವಿಷಯ ನೇರವಾಗಿ ನನ್ನ ಕಿವಿ ಮುಟ್ಟುತ್ತೆ. ಸಾಧ್ಯವಾದರೆ ಗೋಡಂಬಿ ಪ್ರಾಣನೂ ಹೋಗುತ್ತೆ. ಅವನೇ ಇವನು. ಅಪ್ಪಯ್ಯ, ಹೆಂಗಪ್ಪ ಇದೆಲ್ಲ? ಎಲ್ಲಿ ಹುಡುಕ್ತೆ ಅವನ್ನ? ಅಲ್ಲ, ಆಸ್ಪತ್ರೆಗೆ ಬಂದು ಹೋಗಿರೋದೇ ಒಂದೇ ಕಿತ್ತ, ಅವಾಗಲೇ ಹಿಡಿದು ಬಿಡಿದೆಯಲ್ಲ ಅಪ್ಪಯ್ಯ. ಕೂಡಿ ಉಂಡ ಮೇಲೆ ಕುಲ ಎಣಿಸ್ಬಾರ್ದು ಕಣೋ. ಒಂದು ತಪ್ಪು ಮಾಡಿದ್ಮೇಲೆ ಆ ತಪ್ಪನ್ನು ಸರಿಪಡಿಸೋದಕ್ಕೆ ಇನ್ನೊಂದು ತಪ್ಪು ಮಾಡಾದರೂ ತಪ್ಪನ್ನು ಮರೆಮಾಚಬೇಕು. ಆಗ ತಪ್ಪು ಒಪ್ಪಾಗೋದು, ಒಪ್ಪು ಓರಣ ಆಗೋದು. ನಾನು ಯುದ್ಧ ಗೆದ್ದ ಮೇಲೂ ಶಸ್ತ್ರಾಭ್ಯಾಸ ಮಾಡ್ತಾನೆ ಇರ್ತೀನಿ. ಅಪ್ಪಯ್ಯ, ನನಗೋಸ್ಕರ ಎಂತೆಂಥ ಕೆಲಸ ಮಾಡ್ತಿದ್ದೀಯಪ್ಪಯ್ಯ. ಇದೊಂದು ಕಿತ ನನ್ನನ್ನು ಜೈಲಿಗೆ ಹೋಗೋದನ್ನು ಕಾಪಾಡ್ಬಿಡಪ್ಪಯ್ಯ, ಸಾಕು. ಬರೇ ಜೈಲಿಗೆ ಕಳಿಸ್ದಂಗೆ ಉಳಿಸ್ಕೊಳ್ಳೋದು ಮುಖ್ಯ ಅಲ್ಲ, ಹಸಿವು ತಂಡದಿಂದ ಉಳಿಸ್ಕೊಳ್ಳೋದು ಬಹು ದೊಡ್ಡ ಕೆಲಸ. ಬಾವ ಅಂದೆ. ಗೋಡಂಬಿ ಅಣ್ಣ ಕೈಯಲ್ಲಾಡಿಸ್ದ. ಗೋಡಂಬಿ
ಗೋಡಂಬಿ ಎದ್ದೇಳಬೇಕೆ ಎದ್ದೇಳ ಅಣ್ಣ ಇರೋ ರೀ ನೀವಿನ್ನೊಂದ್ಸಲಿ ಬಾಬಾ ನೀ ಏ ನೆನೆನೆ ಹೇಳದ್ನಲ್ಲ ಮತ್ತೆ ಇವತ್ತ್ಯಾಕೆ? ಅಯ್ಯೋ ನೀವ್ ಹೇಳ್ರಿ ನಾನು ಹೇಳ್ತೀನಿ. ಬಾವ ಏ ಸೀನಾ ಗೋಡಂಬಿ ನಮ್ಮ ಮಾತು ಕೇಳಿಸ್ಕೊತಂಕಲ್ಲ. ಏ ಸೀನಾ ಇನ್ನೊಂದ್ಕಿತ ಹೇಳ. ಬಾವ ಶಿವು ಬಾವ ಕರಿ 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 ನನ್ ಕರಿ. ಬಾವ ಅಂದ್ರೆ ನಾವ್ ಖುಷಿಯಾಗಿದ್ರೆ ಗೋಡಂಬಿನೂ ಖುಷಿಯಾಗಿರ್ತಾನೆ ಅಂತನಾ? ನೋಡ ಹಿಡ್ದೆ ಜಾಡ. ಕರಿಲ್ಲ ಇನ್ನೊಂದ್ಸಲ ಕರಿಲ್ಲ. ಬಾವ ಬಾವ ಬಾಮೈದಾ ಬಾವ ಬಾಮೈದಾ ಶಿವು ಬಾವ ಬಾಮೈದಾ ಶಿವು ಬಾವ. ಅಣ್ಣ ಗೋಡಂಬಿ ಅಣ್ಣ ಕಂಡ್ಬಿಡ್ತಾ ಇದ್ದಾನೆ. ಗೋಡಂಬಿ ನೋಡ್ಲಾ ನಾನ್ ಸೀನಾ ಬಂದಿದ್ದೀನಿ. ಎದೊಳ್ಳ ಗೋಡಂಬಿ ಗೋಡಂಬಿ ಅಣ್ಣ ಇದೇನಣ್ಣ? ಅಯ್ಯೋ ಮತ್ತೆ ಮಲ್ಕೊಂಡ. ಗೋಡಂಬಿ ನೋಡ್ಲ ಬೇಡಕ್ಕಲ್ಲ ಒಂದೇ ದಿನ ಹೋಗಿತ್ತ ಹಿಂಗೆ ಮಾಡಿ ಅವ್ನಿಗೆ ತೊಂದರೆ ಕೊಡೋದು ಬೇಡ. ಈಗ ಹೆಂಗು ನಮಗ್ ಗೊತ್ತಾಗೈತಲ್ಲ ಇನ್ಮ್ಯಾಕೆ ಅವನವ ಖುಷಿಯಾಗಿರ್ಬೇಕು. ಆಯ್ತಾ?